ನಮಸ್ಕಾರ ವೀಕ್ಷಕರೇ. ಇವತ್ತಿನ ದಿವಸ ನಾನು 14ನೇ ಅಧ್ಯಾಯ 14ನೇ ಎಪಿಸೋಡನ್ನು ಪಾರಾಯಣ ಮಾಡ್ತಾ ಇದ್ದೀನಿ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯ ನಮಃ, ಶ್ರೀ ಶ್ರೀಪಾದ ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭಮೇಂದ್ರ ನೀಲ ಜಟಿಲಂ ಭಸ್ಮಾಂಗರಾಗೋಜ್ವಲಂ ಶಾಂತಂ ನಾದ ವಿಲೀನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞಸನಕಾದಿವಿ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯಮುಪಾಸ್ಮಹೇ ಹೃದಿಮುದಾ ದೇಯ ಸದಾ ಯೋಗಿ. ಇದರ ಹಿಂದಿನ ಅಧ್ಯಾಯ 13ನೇ ಎಪಿಸೋಡಲ್ಲಿ ಶ್ರೀ ನರಸಿಂಹ ಸರಸ್ವತಿಗಳು ಪ್ರಯಾಗದಲ್ಲಿ ಎಷ್ಟೋ ಶಿಷ್ಯರಾಗ್ತಾರೆ. ಅವರಿಗೆ ಪ್ರಯಾಗದಿಂದ ಅವರು ಕಾರಂಜ ತಮ್ಮ ಹುಟ್ಟು ಕ್ಷೇತ್ರ ಜನ್ಮಸ್ಥಾನಕ್ಕೆ ಬಂದು ಅಲ್ಲಿ ತಾಯಿ ತಂದೆಗಳಿಗೆ ತಮ್ಮ ದರ್ಶನ ಕೊಟ್ಟು, ತಮ್ಮ ಒಡಹುಟ್ಟಿದವರಿಗೂ ದರ್ಶನ ಕೊಟ್ಟು, ನಂತರ ಅಲ್ಲಿಂದ ಅವರು ಗೋದಾವರಿ ಹುಟ್ಟು ಕ್ಷೇತ್ರವಾದ ತ್ರ್ಯಂಬಕ ನಾಸಿಕಕ್ಕೆ ಬರುತ್ತಾರೆ. ನಂತರ ಗೋದಾವರಿಯ ಪರ್ಯಟನೆ ಮಾಡುವಾಗ ಮಂಜರೀಕರ ಎಂಬ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿ ಒಬ್ಬರು ಮಾಧವಾರಣ್ಯ ಸ್ವಾಮಿಗಳನ್ನು ಆಶೀರ್ವದಿಸಿ ಮುಂದೆ ಅವರು ವಾಸರ ಬ್ರಹ್ಮೇಶ್ವರ ಕ್ಷೇತ್ರಕ್ಕೆ, ಅಲ್ಲಿ ಗೋದಾವರಿ ಪರ್ಯಟನೆ ಮಾಡುವಾಗ ಆ ವಾಸರ ಬ್ರಹ್ಮೇಶ್ವರ ನದಿ ತೀರದಲ್ಲಿ ಸ್ನಾನ ಮಾಡುವಾಗ ಒಬ್ಬ ಬ್ರಾಹ್ಮಣನ ಉದರಶೂಲ ರೋಗವನ್ನು ಹೋಗಲಾಡಿಸಿ ಅಲ್ಲಿ ಒಬ್ಬ ಗ್ರಾಮಾಧಿಕಾರಿ ಸಾಯಂ ದೇವ ಎನ್ನುವನು ಅವರಿಗೆ ನಮಸ್ಕಾರ ಮಾಡಿ ಅವನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅವರಿಗೆ ಭಿಕ್ಷೆಗೆ ಆಹ್ವಾನಿಸಿ ಅವನ ಮನೆಯಲ್ಲಿ ಭೋಜನ ಮಾಡ್ತಾರೆ. ಇದು 13ನೇ ಎಪಿಸೋಡಲ್ಲಿ ಅಧ್ಯಾಯದಲ್ಲಿ ಆಯಿತು. ಇನ್ನು 14ನೇ ಅಧ್ಯಾಯದಲ್ಲಿ ನಾಮಧಾರಕ ಕೇಳ್ತಾನೆ ಸಿದ್ಧಮುನಿಗಳಿಗೆ, ಮುಂದೆ ಅವರು ಏನು ಮಾಡಿದರು ಹೇಳಿರಿ ಅಂತಾರೆ. ಗುರುಗಳು ನರಸಿಂಹ ಸರಸ್ವತಿಗಳು ಸಿದ್ಧಯೋಗಿಗಳು ಸಿದ್ಧ ಸರಸ್ವತಿ ಅಂದರೆ ಸಿದ್ಧ ಯೋಗಿಗಳು ಹೇಳ್ತಾರೆ, ಊಟವಾದ ಮೇಲೆ ಸಾಯಂ ದೇವ ಗುರುವಿನ ಪಾದಗಳನ್ನು ಒತ್ತುತ್ತಾ ಗುರು ಸೇವೆ ಮಾಡುತ್ತಾ ಹೇಳ್ತಾನೆ ನರಸಿಂಹ ಸರಸ್ವತಿಯವರಿಗೆ, ನನ್ನ ಜನ್ಮ ಸಾರ್ಥಕವಾಯಿತು. ನೀವು ಭಕ್ತರನ್ನು ಉದ್ಧರಿಸಲು ಬಂದ ಭಗವತ್ ಅವತಾರೆ, ಭಗವತ್ ರೂಪದಲ್ಲಿ ಇರುವ ಸಾಕ್ಷಾತ್ ಪರಮಾತ್ಮರೇ ಅಂತ. ಸಾಯಂ ದೇವ ಗುರುಗಳಿಗೆ ಹೇಳ್ತಾನೆ, ಗುರುಗಳೇ, ನಾನು ತುಂಬ ಕಷ್ಟದಲ್ಲಿದ್ದೀನಿ. ನಾನು ಒಬ್ಬ ಯವನ ರಾಜನಲ್ಲಿ ಸೇವೆ ಮಾಡ್ತಾಯಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ. ಅವನು ನರರೂಪ ರಾಕ್ಷಸ, ಮನುಷ್ಯ ರೂಪದಲ್ಲಿರೋ ರಾಕ್ಷಸ. ಅವನು ತಿಂಗಳಿಗೆ ಪ್ರತಿ ಸಂವತ್ಸರವೂ ಒಬ್ಬ ಬ್ರಾಹ್ಮಣನನ್ನು ಸಾಯಿಸಿ ಬಲಿ ಕೊಡ್ತಾನೆ. ಈ ಮುಂಚೆ ನನ್ನನ್ನು ಹೇಳಿ ಕಳುಹಿಸಿದ್ದಾನೆ, ಬರೋದಕ್ಕೆ ಹೇಳಿದ್ದಾನೆ. ನಾನೀಗ ಅವನ ಬಳಿಗೆ ಹೋಗಬೇಕು, ತಪ್ಪಿಸಲಿಕ್ಕಾಗಲ್ಲ ಅಂತಾರೆ ಸಾಯಂ ದೇವ. ನನ್ನನ್ನು ಕಾಪಾಡಬೇಕು ಗುರುಗಳೇ ಅಂತ ಅಂದಾಗ ಗುರುಗಳು ಅವನ ತಲೆ ಮೇಲೆ ಕೈ ಇಟ್ಟು ಆಶೀರ್ವದಿಸಿ, ಮಗು ಭಯಪಡಬೇಡ, ಆ ಯವನ ನಿನ್ನನ್ನು ಏನೂ ಮಾಡಲಾರ. ಭಗವಂತನೇ ಸರ್ವಕ್ಕೂ ಯಜಮಾನ. ನೀನು ಆ ಯವನ ರಾಜನಿಂದ ಸತ್ಕರಿಸಿ ಸಂತೋಷವಾಗಿ ತಿರುಗಿ ಬರುತ್ತೀಯಾ ಅಂತ ಆಶೀರ್ವದಿಸ್ತಾರೆ. ದೀರ್ಘಾಯುಷ್ಮಾನ್ ಭವ ಅಂತಾರೆ ನರಸಿಂಹ ಸರಸ್ವತಿಯವರು ಸಾಯಂ ದೇವನಿಗೆ. ಅದನ್ನು ಕೇಳಿ ಸಾಯಂ ದೇವ ಆ ಯವನ ರಾಜನ ಕಡೆಗೆ ಹೊರಡ್ತಾನೆ, ಅವನ ಅಂತಃಪುರಿಗೆ. ತಾನು ಯವನರಾಜ ಕೋಪದಿಂದ, ನಾನು ಹೇಳಿ ಕಳಿಸಿದ ಕೂಡಲೇ ಬಂದಿಲ್ಲ, ತಡವಾಗಿ ಬಂದಿದ್ದೀಯಾ ಅಂತ ಕೋಪದಿಂದ ಅವನು ನೋಡಿದರೂ, ಸಾಯಂ ದೇವನನ್ನು ನೋಡದೇ ಇರೋ ಥರ ಕೋಪದಿಂದ ಒಳಗೆ ಹೋಗ್ಬಿಡ್ತಾನೆ ಅಂತಃಪುರದಲ್ಲಿ. ಯಾರು? ಯವನರಾಜ ಕೋಪದಿಂದ.
ಅವನು ಅಂತಃಪುರದಲ್ಲಿ ಹೋಗುತ್ತಲೂ ಯವನನಿಗೆ ನಿಷ್ಕಾರಣವಾಗಿ ಭಯವಾಗಿ ತಾನು ಸಾಯುತ್ತಿದ್ದೇನೆ ಎಂಬ ಬಾಧೆ ಉಂಟಾಗುತ್ತದೆ. ಸ್ಪೃಹೆ ತಪ್ಪಿ ಬಿದ್ದೋಗ್ಬಿಡ್ತಾನೆ. ಆಗ ಅವನಿಗೊಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಒಬ್ಬ ಬ್ರಾಹ್ಮಣ ಅವನನ್ನು ತುಂಡು ತುಂಡು ಕತ್ತರಿಸಿ ಅವನಿಗೆ ವಿಪರೀತ ಬಾಧೆಯಾಗಿ ಎಚ್ಚರವಾಗಿ ನೋಡ್ತಾನೆ. ತಾನು ಮಾಡ್ತಾ ಇರುವ ಈ ಹಿಂಸೆ ಇತರರಿಗೆ ಎಷ್ಟು ಬಾಧಕವು ಅಂತ ಗೊತ್ತಾಗುತ್ತೆ ಅವನಿಗೆ ಎಂದು ತಿಳಿದು ಪಶ್ಚಾತ್ತಾಪದಿಂದ ಅವನು ಹೊರಗೆ ಬಂದು ಸಾಯಂ ದೇವನ ಕಾಲ ಮೇಲೆ ಬೀಳ್ತಾನೆ. ಅಯ್ಯ, ನಿಮ್ಮನ್ನು ನಾನು ಕರೆಯಲಿಲ್ಲ, ನೀವು ಹೋಗಬಹುದು ಎಂದು ಅವನಿಗೆ ವಸ್ತ್ರಭೂಷಣಗಳಿಂದ ಸತ್ಕರಿಸಿ, ಯಾರಿಗೆ? ಸಾಯಂ ದೇವನಿಗೆ ಸತ್ಕರಿಸ್ತಾನೆ, ಕೊಟ್ಟು ಕಳಿಸ್ತಾನೆ. ಸಾಯಂ ದೇವ ಬೇಗ ಊರಿಗೆ ಬಂದು ಗುರುವನ್ನು ಸೇರಿ ನಡೆದದ್ದನ್ನೆಲ್ಲ ಕೂಲಂಕುಷವಾಗಿ ಗುರುಗಳಿಗೆ ಹೇಳ್ತಾರೆ. ಸಾಯಂ ದೇವ ಗುರುಗಳು ಹೇಳ್ತಾರೆ, ಮಗು, ನಾವು ಇನ್ನು ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಬೇಕು. ದಕ್ಷಿಣ ದಿಕ್ಕಿನ ಕಡೆಗೆ ಹೋಗುತ್ತೇವೆ. ಸಾಯಂ ದೇವ ಗುರುಗಳಿಗೆ ನಮಸ್ಕರಿಸಿ ಹೇಳ್ತಾನೆ, ಸ್ವಾಮಿ, ಯವನನಿಂದ ನನ್ನನ್ನು ಪಾರು ಮಾಡಿದಿರಿ, ನನ್ನ ಜೀವ ಉಳಿಸಿದಿರಿ. ನನಗೆ ನೀವು ಪ್ರಸಾದಿಸಿದ ಈ ಶೇಷ ಜೀವನವೆಲ್ಲ, ಇನ್ನು ಉಳಿದ ಜೀವನವೆಲ್ಲ ನಿಮ್ಮ ಸೇವೆಗೆ ಅಂಕಿತವಾಗಿ ಇಡುತ್ತೇನೆ. ನನ್ನನ್ನು ಅನುಗ್ರಹಿಸಿ. ನಿಮ್ಮ ಪಾದ ಸನ್ನಿಧಿ ಬಿಟ್ಟು ನಾನು ಬದುಕಲಾರೆ. ನನ್ನನ್ನು ಬಿಟ್ಟು ಹೋಗಬೇಡಿ. ನಾನೂ ಕೂಡ ನಿಮ್ಮ ಹಿಂದೆ ಬರುತ್ತೇನೆ ಎಂದು ಬೇಡಿಕೊಳ್ತಾರೆ ವಿನಯದಿಂದ. ಶ್ರೀ ಗುರು ಅಂತಾರೆ, ಅಯ್ಯ, ನಿನ್ನ ಅಭಿಕ್ಷೆ ನೆರವೇರಬೇಕಾದದ್ದೇ. ಆದರೆ ನಾವು ಈಗ ಒಂದು ಕೆಲಸಕ್ಕೆ ಹೊರಡುತ್ತಿದ್ದೇವೆ. 16 ವರ್ಷಗಳಾದ ನಂತರ ನಾವು ಮತ್ತೆ ಈ ಊರಿನ ಹತ್ತಿರದಲ್ಲಿ ನಿವಾಸ ಮಾಡುತ್ತೇವೆ. ಬಂದು 16 ವರ್ಷ ಆದಮೇಲೆ ನಾವು ಬರ್ತೀವಿ. ನೀನು ಆಗ ಸಹಕುಟುಂಬದೊಂದಿಗೆ ನಮ್ಮನ್ನು ದರ್ಶನ ಮಾಡು ಅಂತ ಹೇಳ್ತಾರೆ. ಅಲ್ಲಿಯವರೆಗೆ ನೀನು ಸುಖವಾಗಿರು ಅಂತ ಹೇಳ್ತಾರೆ ಎಂದು ಆಶೀರ್ವಾದ ಮಾಡಿ, ಸಾಯಂ ದೇವನಿಗೆ ಆಶೀರ್ವಾದ ಮಾಡಿ ತಮ್ಮ ಶಿಷ್ಯರೊಡನೆ ಪಾದಚಾರಿಯಾಗಿ ಅನೇಕ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡುತ್ತಾ ವೈದ್ಯನಾಥವನ್ನು ಸೇರ್ತಾರೆ. ವೈದ್ಯನಾಥಕ್ಕೆ ಬರ್ತಾರೆ. ಅಲ್ಲಿ ಅವರು ಸ್ವಲ್ಪ ಕಾಲ ಗುಪ್ತವಾಗಿ ವಾಸ ಮಾಡ್ತಾರೆ. ನಾಮಧಾರಕ ಕೇಳ್ತಾನೆ ಸಿದ್ಧಮುನಿಗಳಿಗೆ, ಸ್ವಾಮಿ, ಶ್ರೀ ಗುರುವಿನ ಜೊತೆಯಲ್ಲಿ ಅನೇಕ ಶಿಷ್ಯರಿದ್ದರಲ್ಲವೇ? ಅವರೆಲ್ಲ ಎಲ್ಲಿ ಹೋದರು? ಅವರೆಲ್ಲ ಎಲ್ಲಿದ್ದಾರೆ? ಶ್ರೀ ಗುರುವಲ್ಲಿ ಗುಪ್ತವಾಗಿ ಏನು ಮಾಡ್ತಾರೆ? ಮುಂದೆ ಅಲ್ಲಿ ಗುಪ್ತವಾಗಿ ಏನು ಮಾಡ್ತಾರೆ ಅಂತ ನಾಮಧಾರಕ ಸಿದ್ಧಮುನಿ ಕೇಳ್ತಾರೆ. ಇಲ್ಲಿಗೆ 14ನೇ ಅಧ್ಯಾಯ ಸಮಾಪ್ತಿಯಾಯಿತು. ಶ್ರೀ ದತ್ತಾಯ ಗುರುವೇ ನಮಃ, ಶ್ರೀಪಾದ ಶ್ರೀ ವಲ್ಲಭಾಯ ನಮಃ, ಶ್ರೀ ನರಸಿಂಹ ಸರಸ್ವತಿಯ ನಮಃ. ದಯವಿಟ್ಟು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ. 15ನೇ ಅಧ್ಯಾಯಕ್ಕೆ ಕಾಯಿ ವಿನಂತಿ.